ಸ್ನೇಹಿತರೆ, ಫೇಸ್ಬುಕ್ನಲ್ಲಿ ನಾವು ಹಾಕಿರುವಂಥ ಪೋಸ್ಟ್ನ ಒಂದು ರಿಯಾಕ್ಷನ್ಸ್ಗಳನ್ನ ಯಾವ ರೀತಿ ಹೈಡ್ ಮಾಡಬೇಕು ಅಂತ ಚರ್ಚೆ ಮಾಡೋಣ. ಅಂದರೆ ಲೈಕ್ಸು ಅಥವಾ ಇನ್ಯಾವುದೇ ರಿಯಾಕ್ಷನ್ಸ್ನ ನಮ್ಮ ಒಂದು ನಾವು ಅಪ್ಲೋಡ್ ಮಾಡಿರುವಂಥ ಪೋಸ್ಟ್ಗೆ ನಮ್ಮ ಸ್ನೇಹಿತರು ಏನು ರಿಯಾಕ್ಷನ್ ಮಾಡಿರ್ತಾರೆ ಅವುಗಳನ್ನ ಹೈಡ್ ಮಾಡೋದು ಹೇಗೆ ಅಂತ ನಾನು ಸಂಪೂರ್ಣವಾಗಿ ಹೇಳ್ತೀನಿ. ನಾವು ಸ್ವಂತ ಒಂದು ಪೋಸ್ಟನ್ನು ಹಾಕಿರುವಂಥ ಪೋಸ್ಟ್ಗೆ ರಿಯಾಕ್ಷನ್ಸ್ನ ಹೈಡ್ ಮಾಡೋದು ಹೇಗೆ, ಅಥವಾ ನಾವು ಬೇರೆಯವರ ಪೋಸ್ಟನ್ನು ಶೇರ್ ಮಾಡಿದ್ದೀವಿ ಅಂದ್ಕೊಳ್ಳಿ, ಅದಕ್ಕೂ ಕೂಡ ರಿಯಾಕ್ಷನ್ಸ್ಗಳನ್ನ ಹೈಡ್ ಮಾಡಬಹುದು ಯಾವ ರೀತಿ ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಫೇಸ್ಬುಕ್ ಆ್ಯಪ್ನ ಓಪನ್ ಮಾಡಿಬಿಟ್ಟು ತೋರಿಸ್ತೀನಿ. ಅಲ್ಲಿ ಒಂದು ಪ್ರೊಸೆಸ್ ಇರುತ್ತೆ. ಆ ಒಂದು ಸೆಟ್ಟಿಂಗ್ಸ್ನಲ್ಲಿ ಹೋಗ್ಬಿಟ್ಟು ಆ ಒಂದು ಆಪ್ಷನನ್ನು ನಾವು ಆಫ್ ಮಾಡಬೇಕಾಗುತ್ತೆ. ನೋಡಿ, ಫೇಸ್ಬುಕ್ ಆ್ಯಪ್ನ ಓಪನ್ ಮಾಡಿದ ನಂತರದಲ್ಲಿ ಈ ಕಡೆಗೆ 3 ಗೆರೆಗಳಿರುತ್ತೆ, 3 ಲೈನ್ಸು. ಅದರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಕೆಳಗಡೆ ಸೆಟ್ಟಿಂಗ್ಸ್ ಆ್ಯಂಡ್ ಪ್ರೈವಸಿ ಅಂತ ಒಂದು ಆಪ್ಷನ್ ಇರುತ್ತೆ. ಇಲ್ಲಿದೆ ನೋಡಿ, ಸೆಟ್ಟಿಂಗ್ಸ್ ಆ್ಯಂಡ್ ಪ್ರೈವಸಿ ಅಂತ ಆ ಒಂದು ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ನಂತರದಲ್ಲಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಸೆಟ್ಟಿಂಗ್ಸ್ನ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಸ್ವಲ್ಪ ಕೆಳಗಡೆ ಬಂದ್ಬಿಟ್ಟು ರಿಯಾಕ್ಷನ್ ಪ್ರಿಫರೆನ್ಸಸ್ ಅಂತ ಒಂದು ಆಪ್ಷನ್ ಇರುತ್ತೆ. ಇಲ್ಲಿದೆ ನೋಡಿ, ರಿಯಾಕ್ಷನ್ ಪ್ರಿಫರೆನ್ಸಸ್ ಅಂತ ಆ ಒಂದು ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೆಲೆಕ್ಟ್ ಮಾಡಿದ ನಂತರದಲ್ಲಿ ನೋಡ್ಬೋದು 2 ಆಪ್ಷನ್ಸ್ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಆನ್ ಪೋಸ್ಟ್ ಫ್ರಮ್ ಅದರ್ಸ್ ಅಂದರೆ ಬೇರೆಯವರ ಪೋಸ್ಟನ್ನು ನಾವು ಶೇರ್ ಮಾಡಿರ್ತೀವಿ, ಅಥವಾ ಆನ್ ಯುವರ್ ಪೋಸ್ಟ್ ಅಂತ ಇಲ್ಲಿ ಕೆಳಗಡೆ ಇದೆ. ಅಂದರೆ ಬೇರೆಯವರ ಪೋಸ್ಟನ್ನು ನಾವು ಶೇರ್ ಮಾಡಿದ್ದೀವಿ, ಅದಕ್ಕೂ ಕೂಡ ನಾವು ಹೈಡ್ ಮಾಡ್ಬೋದು. ಅಥವಾ ನಾವು ಸ್ವಂತ ಪೋಸ್ಟನ್ನು ಏನು ಅಪ್ಲೋಡ್ ಮಾಡಿರ್ತೀವಿ, ಇಲ್ಲಿ ನೋಡಿ ಈ ರೀತಿ ಈ ಬಟನನ್ನು ಆನ್ ಮಾಡ್ಕೊಳ್ಳಿ. ನಂತರದಲ್ಲಿ ಇಲ್ಲಿ ಆನ್ ಯುವರ್ ಪೋಸ್ಟ್ ಅಂದರೆ ನಾವು ಸ್ವಂತ ಏನು ಅಪ್ಲೋಡ್ ಮಾಡಿರ್ತೀವಿ, ವಿಡಿಯೋ ಇರ್ಬೋದು, ಪೋಸ್ಟ್ ಇರ್ಬೋದು, ಅಥವಾ ಫೋಟೋ ಇರ್ಬೋದು, ಆ ಒಂದು ಪೋಸ್ಟ್ಗೂ ಕೂಡ ನಾವು ನಮ್ಮ ರಿಯಾಕ್ಷನ್ಸ್ಗಳನ್ನ ಹೈಡ್ ಮಾಡ್ಕೋಬೋದು. ಇಲ್ಲಿ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈ ಒಂದು ಆಪ್ಷನನ್ನು ನಾವು ಆನ್ ಮಾಡೋದ್ರಿಂದ ಇಲ್ಲಿ ನಾವು ಸ್ವಂತ ಅಪ್ಲೋಡ್ ಮಾಡಿರುವಂಥ ಪೋಸ್ಟ್ಗೂ ಕೂಡ ನಾವು ರಿಯಾಕ್ಷನ್ಸ್ಗಳನ್ನ ಹೈಡ್ ಮಾಡ್ಕೋಬೋದು. ಈ ರೀತಿ ನೀವು 2 ಆಪ್ಷನ್ನ ಆನ್ ಮಾಡ್ಕೊಂಡ್ರೆ ಯಾವುದೇ ರೀತಿಯಲ್ಲಿ ನಿಮ್ಮ ಒಂದು ಪೋಸ್ಟ್ಗಳಿಗೆ ರಿಯಾಕ್ಷನ್ಸ್ಗಳು ಶೋ ಆಗೋದಿಲ್ಲ. ಈ ರೀತಿ ನಾವು ರಿಯಾಕ್ಷನ್ಸ್ಗಳನ್ನ ಹೈಡ್ ಮಾಡ್ಕೋಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇರ್ತೀನಿ. ಮುಂದೆ ಬರ್ತೀವಿ. ಎಲ್ಲರಿಗೂ ಟೇಕ್ ಕೇರ್.